ವಿವಿಧ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಭವ್ಯ ಬಿಗ್ ಬಾಸ್ಗೆ ಹೋಗಿ ಬಂದು ತಮ್ಮ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿದ್ದ ಭವ್ಯ ಫಿನಾಲೆವರೆಗೂ ಬಂದಿದ್ರು. ಈಗ ಇವರ ಅಭಿಮಾನಿಗಳ ಬಳಗ ದೊಡ್ಡದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭವ್ಯ ಸಖತ್ ಆಕ್ಟಿವ್ ಆಗಿದ್ದಾರೆ. ಮೊನ್ನೆಯಷ್ಟೇ ಥೈಲ್ಯಾಂಡ್ಗೆ ತೆರಳಿ ಸುದ್ದಿಯಲ್ಲಿದ್ರು. ಬ್ಯಾಂಕಾಕ್ ಟ್ರಿಪ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದು ಸಖತ್ ವೈರಲ್ ಆಗಿತ್ತು. ಇದೀಗ ಭವ್ಯ ಹೊಸ ಫೋಟೋವೊಂದನ್ನ ಹಂಚಿಕೊಂಡಿದ್ದು ಇದಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಭವ್ಯ ಗೌಡ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಡಿಫರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಂಡು ನೆಟ್ಟಿಗರ ಕಣ್ಮನ ಸೆಳೆದಿದ್ದಾರೆ. ಮೂಗಿಗೆ ವಿಭಿನ್ನವಾಗಿ ಮೂಗುತಿ ಹಾಕಿ ಸ್ಟೈಲಿಶ್ ಆಗಿ ಪೋಸ್ ಕೊಟ್ಟಿದ್ದಾರೆ ಮೂಗುತಿ ಸುಂದರಿ. ಸದ್ಯ ಭವ್ಯ ಅವರ ಈ ಹೊಸ ಲುಕ್ ಅನ್ನ ಜನ ಇಷ್ಟಪಟ್ಟಿದ್ದು ಕಮೆಂಟ್ ಮೂಲಕ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ತಿಳಿ ನೀಲಿ ಬಣ್ಣದ ಸ್ಕರ್ಟ್ ಬ್ಲೌಸ್ ಧರಿಸಿ ದುಪ್ಪಟ್ಟವನ್ನ ಕೈಯಲ್ಲಿ ಹಿಡಿದಿರುವ ಭವ್ಯ ಡಿಸ್ನಿ ಪ್ರಿನ್ಸೆಸ್ ರೀತಿ ಕಾಣುತ್ತಿದ್ದಾರೆ. ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಭವ್ಯ ಇದೀಗ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕರ್ಣ ಸೀರಿಯಲ್ ನಲ್ಲಿ ಭವ್ಯ ಗೌಡ ವೈದ್ಯೆಯಾಗಿ ಕಿರಣ್ ರಾಜ್ಗೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಸೀರಿಯಲ್ ತಂಡ ಅಧಿಕೃತವಾಗಿ ಈ ಕುರಿತು ಮಾಹಿತಿ ನೀಡಿಲ್ಲದಿದ್ರು ಇವರ ವಿಡಿಯೋ ಸದ್ಯ ವೈರಲ್ ಆಗಿದೆ. ಕರ್ಣ ಸೀರಿಯಲ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದ ಫೋಟೋಗಳು, ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇತ್ತೀಚೆಗಷ್ಟೇ ಭವ್ಯ ಅವರು ಕರ್ಣ ಧಾರಾವಾಹಿಯ ಪ್ರೋಮೋ ಶೂಟ್ ನಲ್ಲಿ ಕೂಡ ಭಾಗವಹಿಸಿದ್ರು. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಇದರಲ್ಲಿ ಕಿರಣ್ ರಾಜ್ ನಾಯಕನಾದ್ರೆ ಭವ್ಯ ಗೌಡ ನಾಯಕಿಯಾಗಿದ್ದಾರೆ. ಎರಡನೇ ನಾಯಕಿ ಕೂಡ ಇದರಲ್ಲಿ ಇರಲಿದ್ದು ನಾಗಿನಿ ಸೀರಿಯಲ್ ಮೂಲಕ ಸೂಪರ್ ಸಕ್ಸಸ್ ಕಂಡಿದ್ದ ನಮ್ರತಾ ಗೌಡ ಆಗಿದ್ದಾರೆ.